ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಕುಂಬರವಾಡ ಶ್ರೀ ಮಾತಾ ಕಾಳಿಕಾದೇವಿ ಭವಾನಿ ಮಂದಿರದಲ್ಲಿ 3ರಿಂದ ನವರಾತ್ರಿ ಉತ್ಸವ ಪ್ರಾರಂಭವಾಗಿದೆ. ಲೋಕ ಕಲ್ಯಾಣಕ್ಕಾಗಿ ಪುಣ್ಯವತಿ ಬಾಯಿಕೊಂಡಿ ಇವರ ಅಮೃತ ಹಸ್ತದಲ್ಲಿ ಘಟಸ್ಥಾಪನ ಮಾಡಲಾಯಿತು. ಕನ್ನಡ ಜ್ಯೋತಿ ಯಾತ್ರೆ ಸ್ವಾಗತಿಸಲು ಸಿದ್ಧತೆ. ಅಕ್ಟೋಬರ್ 12 ಮತ್ತು 13ರಂದು ಆಗಮಿಸುವ ರಥಯಾತ್ರೆ ಹಿನ್ನೆಲೆಯಲ್ಲಿ ಸುರೇಶ್ ಚಂಚಟ್ಟಿ ಮಾಹಿತಿ ನೀಡಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಶಾರದೀಯ ನವರಾತ್ರಿ ಉತ್ಸವವನ್ನು ಹಳದಿ ಕೊಂಬದೊಂದಿಗೆ ಬೀದರ್ನ ಭೀಮನಗರದ ಶ್ರೀ ಜಗದಂಬಾ ಭವಾನಿ ದೇವಸ್ಥಾನದಲ್ಲಿ ಅತ್ಯಂತ ಉತ್ಸಾಹದಿಂದ ಆಯೋಜಿಸಲಾಗಿದೆ. ದಿವಂಗತ ರಾಮ್ವಿಲಾಸ್ ಪಾಸ್ವಾನ್ ರವರ 4ನೇ ಪುಣ್ಯತಿಥಿ ಅಂಗವಾಗಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ರಾಜ್ಯ ಉಪಾಧ್ಯಕ್ಷರಾದ ನಾಗಶೆಟ್ಟಿ ಪಾಟೀಲ್ ಸುಂಕನಾಳ್ ಅವರ ನೇತೃತ್ವದಲ್ಲಿ 2 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಆಚರಿಸಿದ್ದರು. ಭಾಲ್ಕಿ ತಾಲೂಕಿನ ಖಾನಾಪುರದ ಮೈಲಾರ್ ಮಲ್ಲಣ್ಣ ದೇವಸ್ಥಾನದಲ್ಲಿ ಇರುವ ಮಲ್ಲಣ್ಣ ದೇವರ ವಿಗ್ರಹ ಮಲ್ಲಣ್ಣ ದೇವರ ಪಲ್ಲಕ್ಕಿ ಉತ್ಸವ 12ಕ್ಕೆ ನಡೆಯಲಿದೆ ಎಂದು ಪ್ರಕಾಶ್ ಮೇತ್ರೆ ಹಾಗೂ ಅನಂತರಾವ್ ಕುಲಕರ್ಣಿ ತಿಳಿಸಿದ್ದಾರೆ. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯಲ್ಲಿ 17ರಂದು ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸೋಣ. ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್. ಸುದ್ದಿಯ ವಿವರಗಳು. ಬೀದರ್ ನಗರದ ಕುಂಬರವಾಡದಲ್ಲಿರುವ ಶ್ರೀ ಮಾತಾ ಕಾಳಿಕಾದೇವಿ ಭವಾನಿ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ಷೇತ್ರದಲ್ಲಿ ನವರಾತ್ರಿ ಉತ್ಸವವು ದಿನಾಂಕ 3/1/2024 ಗುರುವಾರದಿಂದ 12/10/2024 ಶನಿವಾರದವರೆಗೆ ಆಚರಿಸಲಾಗುತ್ತಿದ್ದು, ದಿನನಿತ್ಯ ಬೆಳಗ್ಗೆ ಹಾಗೂ ರಾತ್ರಿ ಪೂಜಾ ಅರ್ಚನಾ ಆರತಿ ನಡೆಯಲಿದ್ದು ಸದ್ಭಕ್ತರು ಮಾತೆ ದರ್ಶನ ಪಡೆಯಬಹುದು. ದಿನಾಂಕ 7/10/2024 ಸೋಮವಾರ ಶ್ರೀಮತಿ ಪುಣ್ಯವತಿ ಬಾಯಿಕೊಂಡಿ ಇವರ ಅಮೃತ ಹಸ್ತದಲ್ಲಿ ಘಟಸ್ಥಾಪನ ನಡೆಯಿತು. ದಿನಾಂಕ 11/10/2024 ಶುಕ್ರವಾರ ರಾತ್ರಿ 12 ಗಂಟೆಯವರೆಗೆ ಅನುಷ್ಠಾನ ಕುಳಿತುಕೊಳ್ಳುವವರು. ದಿನಾಂಕ 10/10/2024 ಗುರುವಾರದಂದು ಶ್ರೀಮತಿ ರಾಣಿ ಸತ್ಯಮೂರ್ತಿ ನಿರ್ದೇಶನ ಇವರ ನೇತೃತ್ವದಲ್ಲಿ ರಾತ್ರಿ 6 ಗಂಟೆಗೆ ಭರತನಾಟ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ನಗರಸಭೆ ಸದಸ್ಯರಾದ ಪ್ರಭುಶೆಟ್ಟಿ ಅವರು ಮಾತನಾಡುತ್ತಾ ಹೇಳಿದ್ದರು. ಅಲ್ಲದೆ ತುಳಜಾಪುರ ರೀತಿಯ ಪೆಂಡಾಲ್ ನಿರ್ಮಾಣ ಮಾಡಲಾಗಿದೆ. ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿದೆ. ನೋಡುಗರ ಗಮನ ಸೆಳೆಯುತ್ತಿದೆ. ದಿನಾಂಕ 12/10/2024 ಶನಿವಾರದಂದು ವಿಜಯದಶಮಿ ದಸರಾ ದಿನದಂದು ಶ್ರೀ ಮಾತಾ ಕಾಳಿಕಾದೇವಿ ಪಲ್ಲಕ್ಕಿ ಮಧ್ಯಾಹ್ನ 2 ಗಂಟೆಗೆ ಕುಂಬರವಾಡ ಮಂದಿರದಿಂದ ಪ್ರಾರಂಭವಾಗಿ ಹೂಗೇರಿ ಕ್ಷೇತ್ರದಿಂದ ಎಸ್ಪಿ ಬಂಗ್ಲಾ ಹೈದರಾಬಾದ್ ರಸ್ತೆ ಶ್ರೀ ಹನುಮಾನ್ ದೇವಸ್ಥಾನದ ದರ್ಶನ ಪಡೆದು ಪುನಃ ಲಾಲ್ವಾಡಿ ಕ್ಷೇತ್ರದಿಂದ ರಾತ್ರಿ 10 ಗಂಟೆಗೆ ಕುಂಬರವಾಡ ಕ್ಷೇತ್ರಕ್ಕೆ ತಲುಪುವುದು. ಈ ಮೆರವಣಿಗೆಯಲ್ಲಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿರುತ್ತದೆ. ದಿನಾಂಕ 17/10/2024 ಗುರುವಾರ ಕೋಜಗಿರಿ ಪೂರ್ಣಿಮಾ ದಿನದಂದು ಬೆಳಗ್ಗೆ 5 ಗಂಟೆಯಿಂದ 11 ಗಂಟೆಯವರೆಗೆ ಹಾಲು, ಮೊಸರು, ಸಕ್ಕರೆ, ತುಪ್ಪ ಇವುಗಳಿಂದ ಶ್ರೀಮಾತಾ ಅಭಿಷೇಕ ನಡೆಯುತ್ತದೆ. ಆದ್ದರಿಂದ ಭಕ್ತಾದಿಗಳು ತಮ್ಮ ಅಮೃತ ಹಸ್ತದಿಂದ ಅಭಿಷೇಕ ಮಾಡಲು ಇದು ಒಂದೇ ದಿನ ತಮಗೆ ಗರ್ಭಗುಡಿಯಲ್ಲಿ ಅವಕಾಶ ಇರುವುದು ಹಾಗೂ ಸಂಜೆ 5 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ. ಸಮಸ್ತ ಸದ್ಭಕ್ತರು ಇದರಲ್ಲಿ ಭಾಗವಹಿಸಿ ಶ್ರೀಮಾತಾ ಕಾಳಿಕಾದೇವಿ ಭವಾನಿ ದೇವಿಯ ದರ್ಶನ ಪಡೆಯಲು ಶ್ರೀಮಾತಾ ಕಾಳಿಕಾದೇವಿ ಭವಾನಿ ಮಂದಿರ ಕುಂಬರವಾಡ ಕ್ಷೇತ್ರದ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಅವರು ತಿಳಿಸಿದ್ದಾರೆ. मंजर
मुझे थकते ಅದು ನವದಿ ಆದ್ರೆ ಕೊಲ್ ಹೊರಗೆ ಬಿಕ್ರಿ ಮುಂಚೆಂದ್ರೆ ಇರ್ಬೋದು ಬರ್ರಿ ಬರ್ರಿ ಸಣ್ಣ ನಡೀತಾ ಇಲ್ಲ ಬರ್ರಿ ಜರ ಮುಖತ ಹಂಗೆ ಬರ್ರಿ ನೋಡ್ರಿ ಸಣ್ಣ ನೋಡೋಯ್ತು ಬರ್ರಿ ಸರ ಮುಂದಾರಿ ಮತ್ತೆ ಮುಂದಕ್ಕೆ ಬರ್ರಿ ಜರ ಮುಂದಾರಿ ಬರ್ರಿ ಜಾಗ ಮುಂದಕ್ಕಾರಿ ಇಲ್ಲಿ ನಿಂತಿದ್ದೆ ಆವಾಜ ಬರ್ರಿ ಜರ ಮುಂದಾರಿ ತರ್ತಾನೆ ಮುಂದಾರಿ ಜರ ಮುಂದಾಡ್ರಿ ಅವರೆಲ್ಲ ಕುರ್ಕು ಹಾಂ ಕುರ್ಕು ದೊಡ್ಡ ಹೌದು ಜರ ರೆಸ್ಟ್ ತೊಗೊಳತ್ತಾರ ಇವತ್ತು ಜರ ಬೆಳಗ್ಗೆ 5 ಆಗಿತ್ತು ಬರ್ರಿ ಜರ ಇವಾಗ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ನವರಾತ್ರಿ ಉತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾದ ದೇವಿಯ ಜಾತ್ರಾ ಮಹೋತ್ಸವ ಸಂಭ್ರಮ ಸಡಗರ ಮತ್ತು ಅನ್ನದಾನ ಮತ್ತು ಇತರ ಕಾರ್ಯಕ್ರಮಗಳು ಭಜನೆ ಕೀರ್ತನೆ ಮತ್ತು ದಾಂಡಿಯ ಇವತ್ತು ಸಾಯಂಕಾಲ ರಾತ್ರಿ ದಾಂಡಿಯ ಇರುತ್ತದೆ. ಫ್ರೀ ದಾಂಡಿಯ ಯಾವ್ದು ಶುಲ್ಕವಿಲ್ಲ, ಯಾವ ದುಡ್ಡಿಲ್ಲ, ಏನಿಲ್ಲ. ಎಲ್ಲರೂ ಯಾರು ಭಕ್ತಾದಿಗಳು ಬಿದರ್ನಿಂದ ಎಲ್ಲ ಪೂರ ನಮ್ಮ ಎಲ್ಲ ಬಡಾವಣೆ ಮತ್ತು ಕಾಲನಿಯಲ್ಲಿ ಎಲ್ಲ ಕಡೆಯಿಂದಾಗಿ ಜನರು ಬರಬೇಕು. ಈ ನಮ್ಮ ದಾಂಡಿಯಕ್ಕೆ ಎಲ್ಲರೂ ಪುಸ್ತಕ ಕೊಡಬೇಕು. ಕೀರ್ತನೆ ಭಜನೆಗೆ ನಾವು ಎಲ್ಲ ಜನರು ಬರಬೇಕು. ಮತ್ತು ನಮ್ಮ ಮಹಾಪ್ರಸಾದ ಹುಣ್ಣಿಮೆ ದಿವಸ ಮಹಾಪ್ರಸಾದ ಇರ್ತದೆ. ಆವಾಗ ಸುದ್ದ ಎಲ್ಲರೂ ಮಹಾಪ್ರಸಾದ ಸ್ವೀಕರಿಸಲಿಕ್ಕೆ ಬರಬೇಕು ಅಂತಂದ ತಮ್ಮೆಲ್ಲರಿಗೆ ಕಳಕಳಿಯ ವಿನಂತಿ. ನಮ್ಮಲ್ಲಿ 5 ದಿವಸ ಭವಾನಿ ಮಂದಿರದಲ್ಲಿ ಪೂರ್ಣಿಮಾ ಮಾತಾ ಅವರು 7 ದಿನ ಘಟ ಸ್ಥಾಪನಾ ಕೈಯಲ್ಲಿ ಘಟ ಸ್ಥಾಪನವನ್ನು ಮಾಡಿಕೊಳ್ತಾರೆ. ಅವರನ್ನು ಭಕ್ತಾದಿಗಳು ಬಂದು ಅವರ ದರ್ಶನವನ್ನು ಪಡಿಬೇಕಂತಂದು ತಮ್ಮೆಲ್ಲರಲ್ಲಿ ಕೋರಿಕೆ. ಅದಂದ್ರೆ ನಮ್ಮ ಹುಡುಗರು ನಮ್ಮ ಕುಂಬರೋಡ ಗ್ರಾಮದ ಯೂತ್ ಕ್ಲಬ್ ಏನದ ಅಂತಂದ್ರೆ ಹುಡುಗರು ಭವಾನಿ ಯೂತ್ ಕ್ಲಬ್ ಅಂತದ್ದು ಒಂದಿದೆ. ಆ ಹುಡುಗರು ಏನದಂತಂದ್ರೆ ಎಲ್ಲರೂ ಸಹಾಯದೊಂದಿಗೆ ಒಂದು ದೊಡ್ಡ ಮಂಟಪವನ್ನು ತುಳಜಾಪುರ ರೀತಿಯಲ್ಲಿ ಒಂದು ಮಂಟಪವನ್ನು ಅಲಂಕರಿಸಲಾಗಿದೆ. ಪುಣ್ಯಾತಿ ಮಾತಾ ಅವರು 7 ದಿವಸ ಘಟ ಸ್ಥಾಪನೆಯನ್ನು ಕೈಯಲ್ಲಿ ಮಾಡಿಕೊಂಡು ನಾಡ ಜನತೆಗೆ ಬೆಳೆ ಮಳೆ ಎಲ್ಲ ಸಮೃದ್ಧಿ ಆಗಬೇಕಂತಂದು ಎಲ್ಲರಲ್ಲಿ ಪ್ರಾರ್ಥನೆಯನ್ನು ಕೋರುತ್ತಾ ಘಟ ಸ್ಥಾಪನೆಯನ್ನು ಕೈಯಲ್ಲಿ ಮಾಡಿಕೊಂಡು ಈ ಲೋಕಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತಂದು ಹಾರೈಸ್ತೇವೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡ ಜ್ಯೋತಿ ಹೊತ್ತ ರಥಯಾತ್ರೆ ರಾಜ್ಯಾದ್ಯಂತ ಸಂಚರಿಸುತ್ತಿದ್ದು, ಅದು ಬೀದರ್ ಜಿಲ್ಲೆಗೆ ಅಕ್ಟೋಬರ್ 12 ಮತ್ತು 13ರಂದು ಬರುತ್ತಿರುವುದರಿಂದ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಸ್ವಾಗತಿಸೋಣ ಎಂದು ಕಸಾಪ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚಂದ್ ಶೆಟ್ಟಿ ಹೇಳಿದ್ದರು. ಅಂದು ಕನ್ನಡ ಜ್ಯೋತಿ ಹೊತ್ತ ರಥಯಾತ್ರೆ ಅಕ್ಟೋಬರ್ 12ರಂದು ಬೆಳಗ್ಗೆ 9:30 ಗಂಟೆಗೆ ಬೀದರ್ ಗಡಿ ಗ್ರಾಮದ ಹಳಿಕೆಡ್ಕೆಯಲ್ಲಿ ರಥಯಾತ್ರೆಗೆ ಸ್ವಾಗತಿಸಿದ ನಂತರ ಹುಮ್ನಾಬಾದ್ ನಗರದ ಪ್ರಮುಖ ವೃತ್ತಗಳಲ್ಲಿ ಬೆಳಗ್ಗೆ 11 ಗಂಟೆಗಳವರೆಗೆ ಸಂಚರಿಸಲಿದೆ. ಬಸವ ಕಲ್ಯಾಣದಲ್ಲಿ ಮಧ್ಯಾಹ್ನ 12ರಿಂದ 1:30ರವರೆಗೆ ಹಾಗೂ ಹುಲ್ಸೂರು, ಭಾಲ್ಕಿ, ಕಮಲ್ ನಗರ್ ಹೀಗೆ ಎಲ್ಲ ತಾಲೂಕುಗಳಲ್ಲಿ ಸಂಚರಿಸಿ ಅಕ್ಟೋಬರ್ 13ರಂದು ಔರಾದ್ ಚುಡುಗುಪ್ಪ ಅಲ್ಲಿಂದ ಬೀದರ್ ಗಡಿಯಿಂದ ಕನ್ನಡ ಜ್ಯೋತಿ ಹೊತ್ತ ರಥಯಾತ್ರೆಗೆ ಯಾದಗಿರಿ ಜಿಲ್ಲೆಗೆ ಬೀಳ್ಕೊಡಲಾಗುತ್ತದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಬಾಂಧವರಿಗೆ ನಾನು ಒಂದು ವಿಶೇಷವಾದಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಇದ್ದೀನಿ.
ಬಂಧುಗಳೇ, ಕನ್ನಡ, ಕನ್ನಡಿಗ ಮತ್ತು ಕರ್ನಾಟಕದ ಅದು ಸಮಸ್ಯೆಗಳಿರ್ಬೋದು, ಅದು ಸಂತಸಗಳಿರ್ಬೋದು, ಅವೆಲ್ಲವನ್ನು ಹಂಚಿಕೊಳ್ಳುವಂಥ ಈ ನಾಡು ನುಡಿ ಬಗ್ಗೆ ಭಾಳ ಚರ್ಚೆನ ನಡೆಯುವಂಥ ಒಂದು ಸಮ್ಮೇಳನ ಅದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಈ ಸರಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಆಯೋಜನೆ ಮಾಡಿರುವಂಥ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾವು ಅಕ್ಕರೆ ನಾಡೋ ಸಕ್ಕರೆ ಬೀಡು ಅಂತ ಏನು ಕರಿತೀವಿ, ಮಂಡ್ಯದಲ್ಲಿ ಈ ಸಲ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ. ಆ ಸಮ್ಮೇಳನದ ಪ್ರಯುಕ್ತ ಅಂದರೆ ನಾಡಿನ ಸಮಸ್ತ ಕನ್ನಡಿಗರನ್ನು, ಅದು ವಿಶೇಷವಾಗಿ ಗಡಿ ಭಾಗದ ಜನರನ್ನು ಆ ಮಂಡ್ಯ ಸಮ್ಮೇಳನಕ್ಕೆ ಆಹ್ವಾನಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ರಾಜ್ಯಾದ್ಯಂತ ಇವತ್ತು ನಮ್ಮ ಉತ್ತರ ಕನ್ನಡದ ಸಿದ್ದಾಪುರದ ಕನ್ನಡ ಮಾತೆ ಭುವನೇಶ್ವರ ದೇವಸ್ಥಾನದಿಂದ ಆರಂಭವಾದಂಥ ಈ ಕನ್ನಡ ರಥಯಾತ್ರೆಯನ್ನು ಇವತ್ತು ಬೀದರ್ ಜಿಲ್ಲೆಗೆ ಇದೇ ಬರುವ 12 ಮತ್ತು 13ರಂದು ಬೀದರ್ಗೆ ಆಗಮಿಸಲಿದೆ. ಅದು ಕಲಬುರಗಿಯಿಂದ ರಥ ಬೀದರ್ನಲ್ಲಿ ಪ್ರವೇಶವಾಗುತ್ತೆ. ನಾವು ಆರಂಭದಲ್ಲಿನೇ ಹಳ್ಳಿಕೇಡ್ನಲ್ಲಿ, ಹುಮ್ನಾಬಾದ್ ತಾಲೂಕಿನ ಹಳ್ಳಿಕೇಡ್ನಿಂದ ರಥಕ್ಕೆ ನಾವು ಬರಮಾಡಿಕೊಳ್ಳೋ ಮೂಲಕ ಇವತ್ತದು ಹಳ್ಳಿಕೇಡು ಅದು ಬೆಳಿಗ್ಗೆ 9:30 ಗಂಟೆಗಿರುತ್ತೆ. ಅದಾದ ನಂತರ ಹುಮ್ನಾಬಾದ್ಗೆ ಬರುತ್ತೆ, ಅಲ್ಲಿ ಬೆಳಿಗ್ಗೆ 11:30 ಗಂಟೆಗೆ, ನಂತರ 12:00ಗೆ ಅದು ಬಸವ ಕಲ್ಯಾಣಕ್ಕಿರುತ್ತೆ, 1:00 ಗಂಟೆಗೆ ಹುಲ್ಸೂರು ಮತ್ತು ಬಾತಂಬರಕ್ಕೆ 2 ಗಂಟೆಗೆ ಬರುತ್ತೆ. ಅದ್ರ ಜೊತೆನೇ ಅದು 4 ಗಂಟೆಗೆ ಭಾಲ್ಕಿಗೆ ಬರಲಿದೆ. ಅದ್ರ ಜೊತೆ ಕೊನೆಯದಾಗಿ ನಮ್ಮ ಕಮಲ್ ನಗರದಲ್ಲಿ ಸಾಯಂಕಾಲ 6 ಗಂಟೆಗೆ. ಈ ರೀತಿಯಾಗಿ ಅಂದರೆ ಬೀದರ್ನ ಎಲ್ಲ ತಾಲೂಕುಗಳಲ್ಲೂ ಸಹ ಕನ್ನಡ ಜ್ಯೋತಿಯನ್ನು ಹೊತ್ತಂಥ ರಥಯಾತ್ರೆಯಲ್ಲಿ ಅಲ್ಲಿ ಭಾಗವಹಿಸ್ತಾ ಇದೆ. 12ನೇ ತಾರೀಕಿಗೆ ಸಂಜೆ ಅದು ಔರಾದ್ನಲ್ಲಿ ವಸತಿ ಇರುತ್ತೆ. 13ನೇ ತಾರೀಕಿಗೆ ಔರಾದ್ನಿಂದ ಆರಂಭಗೊಂಡು ಅದು ಬೀದರ್ನಲ್ಲಿ ಮಧ್ಯಾಹ್ನ 12:30 ಗಂಟೆಗೆ ಅದು ಆಗಮಿಸಲಿದೆ. ಇದಾದ ನಂತರ ನೇರವಾಗಿ ಮನ್ನಹೆಕ್ಕಳಿ ಚಿಟ್ಟುಗುಪ್ಪ ಮೂಲಕ ಮತ್ತೆ ಯಾದಗಿರಿಗೆ ಚಲಿಸಲಿದೆ. ಹೀಗಾಗಿ 12 ಮತ್ತು 13 ಅಂದರೆ ಇದೇವೇ ನಮ್ಮ ಆವತ್ತು ದಸರಾ ಹಬ್ಬ ಇದೆ. ದಸರಾ ಹಬ್ಬ ಇದ್ದರೂ ಸಹ ನಾವು ವಿಶೇಷವಾಗಿ ಈ ಕನ್ನಡ ಹಬ್ಬಕ್ಕಿಂತ ಭಾಳ ದೊಡ್ಡ ನಮಗೆ ಯಾವುದೂ ಇಲ್ಲ. ಈ ಸಂದರ್ಭದಲ್ಲಿ ಈ ವಿಜಯದಶಮಿ ಜೊತೆಗೆ ನಾವು ಕನ್ನಡ ಹಬ್ಬವನ್ನು ಆಚರಣೆ ಮಾಡಬೇಕಾಗಿದೆ. ಈ ಕನ್ನಡ ರಥಯಾತ್ರೆಗೆ ನಾವು ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಬಾಂಧವರು ಆ ಸಮಾರಂಭದಲ್ಲಿ ಭಾಗವಹಿಸಿ ಅದಕ್ಕೆ ಶುಭವನ್ನು ಕೋರಿದ ಮೂಲಕ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಅವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಶ್ರೀ ಜಗದಂಬಾ ಭವಾನಿ ದೇವಸ್ಥಾನದಲ್ಲಿ ಇಂದು ಶ್ರೀ ಸೂಕ್ತ ಹೋಮ ಹವನ ಜರುಗಿತ್ತು. 2ನೇ ದಿವಸ ಹೋಮ ಕಾರ್ಯಕ್ರಮ ನಡೆಯಿತು. ಲೋಕ ಕಲ್ಯಾಣಕ್ಕಾಗಿ ಮತ್ತು ರೈತರಿಗೆ ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ಅಭಿಷೇಕ್ ಮಹಾರಾಜರು ಮಾತನಾಡುತ್ತಾ ಹೇಳಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಶಾರದೀಯ ನವರಾತ್ರಿ ಉತ್ಸವವನ್ನು ಹಳದಿ ಕೊಂಬದೊಂದಿಗೆ ಬೀದರ್ನ ಭೀಮನಗರದ ಶ್ರೀ ಜಗದಂಬಾ ಭವಾನಿ ದೇವಸ್ಥಾನದಲ್ಲಿ ಅತ್ಯಂತ ಉತ್ಸಾಹದಿಂದ ಆಯೋಜಿಸಲಾಗಿದೆ. ಅಕ್ಟೋಬರ್ 8ರಂದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ಶ್ರೀ ಸೂಕ್ತ ಹೋಮ ಹವನ, ಅಕ್ಟೋಬರ್ 10 ಗುರುವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ನವಚಂಡಿ ಹವನ, ಆಯುಧ ಪೂಜೆ ಮತ್ತು ಕುಮಾರಿಕಾ ಪೂಜೆ, ಅಕ್ಟೋಬರ್ 11 ಶುಕ್ರವಾರ ನವಮಿ ಪೂಜೆ, ಸಂಜೆ 5ರಿಂದ ದೀಪೋತ್ಸವ, ಲಲಿತ ಪಾರಾಯಣ ಮತ್ತು ಮಂಗಳಾರತಿ. ಅಕ್ಟೋಬರ್ 12ರಂದು ಶನಿವಾರ ವಿಜಯದಶಮಿ, ಬೆಳಗ್ಗೆ ಅಭಿಷೇಕ, ಮಹಾಪೂಜೆ ಮತ್ತು ಸಂಜೆ 4 ಗಂಟೆಗೆ ಮಹಾಮಂಗಳಾರತಿ, ಶಮಿ ಪೂಜೆ ಮತ್ತು ಮಂಗಳಾರತಿ ಇದೆ ಎಂದು ಶ್ರೀ ಜಗದಂಬಾ ಭವಾನಿ ದೇವಸ್ಥಾನದ ಅಧ್ಯಕ್ಷರಾದ ಪ್ರಶಾಂತ್ ಶೇಂದ್ರೆ, ಮಹಿಳಾ ಮಂಡಲ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಶೇಂದ್ರೆ, ನವಯುವಕ ಮಂಡಲ ಅಧ್ಯಕ್ಷರಾದ ಅರುಣ್ ಕುಮಾರ್ ಢಗ್ಗೆ ಅವರು ತಿಳಿಸಿದ್ದಾರೆ. हमारे महाराज नंबर पुनः ತಾಯಿಯ ಭಕ್ತರಿಗೆ ಪಾವನ ಆದ ನವರಾತ್ರಿ ಹಬ್ಬದ ಶುಭಾಶಯಗಳು ಕೋರುತ್ತಾ ಇಲ್ಲಿ ಭೀಮನಗರ ದೇವಿ ಮಂದಿರದಲ್ಲಿ ತ್ರಿರಾತ್ರೋತ್ಸವ
ಶ್ರೀ ಸೂಕ್ತ ಹೋಮ ನಡೆಯಲಾಗಿದೆ. ಆದ ಕಾರಣ ಇವತ್ತ 2ನೇ ದಿವಸ ವಿಜೃಂಭಣೆಯನ್ನೇ ನಡೆಸುತ್ತಿದ್ದಾರೆ. ಆದ ಕಾರಣ ಎಲ್ಲರೂ ಇಲ್ಲಿ ಬಂದು ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿ. ಇಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಳೆ ಹಾಗೆ ಧಾನ್ಯ ರೈತರಿಗೆ ಚೆನ್ನಾಗಾಗಬೇಕಂತ ಬೇಡಿಕೊಳ್ಳುತ್ತಾ ಈಗ ಶ್ರೀ ಸೂಕ್ತ ಹೋಮ ನಡೆಯಲಾಗಿದೆ. ಆದ ಕಾರಣ ಎಲ್ಲರೂ ಇಲ್ಲಿ ಬಂದು ದರ್ಶನ ಪ್ರಸಾದ ತಗೋಬೇಕು. ಹೋಮ ಮಾಡಿದ್ರಲ್ಲಿಂದ ಮಳೆ ಚೆನ್ನಾಗಾಗುತ್ತೆ, ರೈತರಿಗೆ ಲಾಭ ಆಗುತ್ತೆ. ರೈತರಿಂದ ಲಾಭ ಆಗುತ್ತೆ ಅಂದರೆ ಎಲ್ಲರಿಗೆ ಪೂರಾ ದೇಶಕ್ಕೆ ಲಾಭ ಆಗಿದ್ದಂತೆ. ಆದ ಕಾರಣ ಷಷ್ಟು ಮಾಸೇಶು 6 ತಿಂಗಳಿಗೆ ಒಂದು ಸಲ ಹೋಮ ಮಾಡಬೇಕಂತ ಇರುತ್ತೆ. ಆದ ಕಾರಣ ಎಲ್ಲರೂ ಹೋಮ ಮಾಡ್ತಾ ಇರಬೇಕು. ರೈತರಿಗೆ ಕಲ್ಯಾಣ ಆದರೆ ದೇಶಕ್ಕೆ ಕಲ್ಯಾಣ. ಎಲ್ಲರಿಗೆ ಸುಖ, ರೈತರಿಗೆ ಸುಖ ಸಮೃದ್ಧಿ ಸಿಕ್ತಂದ್ರೆ ದೇಶಕ್ಕೆ ಸುಖ ಸಮೃದ್ಧಿ ಸಿಕ್ಕಿನ ಹಾಗೆ. ವಿಶೇಷವಾಗಿ ರೈತರಿಗೆ ಆಗಬೇಕು, ಎಲ್ಲ ರೈತರಿಗೆ ಆದರೆ ದೇಶಕ್ಕೆ ಆಗಿನಂತ. ಅಪ್ರತಿಮವಾದ ಕಾರ್ಯಕ್ರಮವನ್ನು 3 ದಿವಸ ಕಾರ್ಯಕ್ರಮ ಇದೆ. ನಮ್ಮ ಗುರುಗಳು ಶ್ರೀ ಅಭಿಜಿತ್ ಮಹಾರಾಜ್ ಅವರು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ನಿನ್ನೆ ಆಯಿತು ಮತ್ತು ಇವತ್ತು ಒಂದು ದಿವಸ, ನಾಳೆ ಮುಖ್ಯ ಒಂದು ಹೋಮ ಹವನ ನಡೀತಾ ಇದೆ. ಈ ಹೋಮ ಹವನ ಅಂದರೆ ಶ್ರೀ ಸೂಕ್ತ ಹೋಮ ಹವನ ಅಂದರೆ ಶ್ರೀ ಅಂದರೆ ಲಕ್ಷ್ಮಿಗೆ ಒಂದು ನಾವು ಕೊಡ್ತಕ್ಕಂಥ ಒಂದು ಹೋಮವನ್ನು ಇದೆ. ನಿಮ್ಮ ಮನೆಯಲ್ಲಿ ಕೂಡ ಲಕ್ಷ್ಮಿಯ ಒಂದು ರೂಪವನ್ನು ಬರಬೇಕು, ಐಶ್ವರ್ಯವನ್ನು ಬರಬೇಕು, ಸಮೃದ್ಧಿಯನ್ನು ಬರಬೇಕು ಅಂತಕ್ಕಂಥ ನಮ್ಮ ಮನಸ್ಸಿನಲ್ಲಿದೆ. ಹಾಗೂ ಈ ನಾಡಿನಲ್ಲಿ ಎಲ್ಲರೂ ಸುಖವಾಗಿ ಶಾಂತಿಯಾಗಿ ಇರಬೇಕಂತ ನಮ್ಮೆಲ್ಲರ ಆಶೆ ಇದೆ. ತಾವೆಲ್ಲರೂ ಈ ಹೋಮದಲ್ಲಿ ಪಾಲ್ಗೊಳ್ಳಿ. ಹಾಗೂ ಜಗದಂಬೆ ಭವಾನಿ ಮಂದಿಯ ಒಂದು ಕೃಪೆ ನಿಮ್ಮ ಮೇಲೆ ಇರಲಿ ಹಾಗೂ ಸದಾ ಇರಲಿ ಅಂತ ಹೇಳುತ್ತಾ, ಪ್ರಸಿದ್ಧ ದೇವಸ್ಥಾನಗಳಲ್ಲೊಂದಾದ ತಾಯಿ ಜಗದಂಬಾ ದೇವಸ್ಥಾನ ಭೀಮನಗರ್ನಲ್ಲಿರುವ ಈ ಪ್ರಸಿದ್ಧ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೋಮ ಹವನ ಅನ್ನದಾಸೋಹ ನವರಾತ್ರಿಯ ಈ 9 ದಿನಗಳ ಕಾಲ ನಿರಂತರವಾಗಿ ಈ ಭಾಗದ ಎಲ್ಲ ಜನರು ಹಾಗೂ ನಮ್ಮ ಪ್ರಶಾಂತ್ ಸೇಂದ್ರೆ ಅವರು, ಅರುಣ್ ಅವರು ಸೇರಿದಂತೆ ಹಲವಾರು ಜನ ಭಕ್ತರು ಸ್ವ ಇಚ್ಛೆಯಿಂದ ಪ್ರತಿ ವರ್ಷ ಈ ದೇವಸ್ಥಾನದಲ್ಲಿ ಸೇವೆಯನ್ನು ಮಾಡ್ತಾರೆ. ಸಾವಿರಾರು ಭಕ್ತರಿಗೆ ಅನ್ನದಾಸೋಹದ ಮುಖಾಂತರ ತಾಯಿ ಜಗದಂಬ ಆಶೀರ್ವಾದವನ್ನು ದೊರಕಿಸುವಂಥ ಕಾರ್ಯ ಮಾಡ್ತಾರೆ. ಅವರೆಲ್ಲರಿಗೂ ತಾಯಿ ಜಗದಂಬ ನಾಡಿನ ಸಮಸ್ತ ಜನತೆಗೆ ಆಶೀರ್ವಾದ ಕೊಟ್ಟು ಆರೋಗ್ಯ ಆಯುಷ್ಯ ಎಲ್ಲವನ್ನು ನೀಡಲಿ ಅಂಥೇಳಿ ಈ ಮೂಲಕ ಶುಭ ಹಾರೈಸ್ತು. ಜಿಲ್ಲಾ ಕಚೇರಿಯಲ್ಲಿ ದಿವಂಗತ ರಾಮ್ವಿಲಾಸ್ ಪಾಸ್ವಾನ್ ರವರ 4ನೇ ಪುಣ್ಯತಿಥಿ ಆಚರಿಸಲಾಯಿತು. ಲೋಕ ಜನಶಕ್ತಿ ಪಾರ್ಟಿ ರಾಜ್ಯ ಉಪಾಧ್ಯಕ್ಷರಾದ ನಾಗಶೆಟ್ಟಿ ಪಾಟೀಲ್ ಸುಕ್ನಾಳ್ ರವರು ಮಾತನಾಡುತ್ತಾ, ದಿವಂಗತ ರಾಮ್ವಿಲಾಸ್ ಪಾಸ್ವಾನ್ ರವರು ದೇಶ ಕಂಡ ಅಪರೂಪದ ಧೀವಂತ ನಾಯಕರು. ದೀನದಲಿತರ ನೊಂದ ಜನರ ಏಳಿಗೆಗಾಗಿ ಬದುಕು ಸವಿಸಿ ದೇಶಾದ್ಯಂತ ಅಭಿಮಾನಿಗಳು ಕಾರ್ಯಕರ್ತರ ಪಡೆ ಹೊಂದಿದ್ದರು ಎಂದು ನುಡಿದರು. ಬಸವೇಶ್ವರ ವೃತ್ತದ ಸಮೀಪ ಇರುವ ಪಕ್ಷದ ಕಚೇರಿಯಲ್ಲಿ ದಿವಂಗತ ರಾಮ್ವಿಲಾಸ್ ಪಾಸ್ವಾನ್ ರವರ ಪುಣ್ಯತಿಥಿ ಅಂಗವಾಗಿ 2 ನಿಮಿಷಗಳ ಮೌನ ಆಚರಿಸಿ ದಿವಂಗತರ ಆತ್ಮಕ್ಕೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಸಾಹಿತಿಗಳಾದ ರಮೇಶ್ ಬಿರಾದರ್ ಮಾತನಾಡುತ್ತಾ, ದಿವಂಗತ ರಾಮ್ವಿಲಾಸ್ ಪಾಸ್ವಾನ್ ರವರು UPA ಮತ್ತು NDA 2 ಬದ್ಧ ವಿರೋಧಿ ಪಕ್ಷಗಳ ಸರ್ಕಾರಗಳಲ್ಲಿಯೂ ಕಾರ್ಯನಿರ್ವಹಿಸಿದ ಕೀರ್ತಿ ಸಲ್ಲುತ್ತದೆ. ಅಲ್ಲದೆ ಕೇಂದ್ರ ರೈಲ್ವೆ ಸಚಿವರಾಗಿ ಹಲವಾರು ಹೊಸ ಯೋಜನೆಗಳು ಜಾರಿಗೆ ತಂದರು ಎಂದು ಮಾತನಾಡುತ್ತಾ ಹೇಳಿದ್ದರು. ಕಾರ್ಮಿಕ ಮತ್ತು ರಾಸಾಯನಿಕ ಮಂತ್ರಿಗಳು ಹೀಗೆ ನಾನಾ ವಿಭಾಗಗಳ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿ ದೇಶದ ಏಳಿಗೆಯಲ್ಲಿ ತಮ್ಮ ಅಮೂಲ್ಯವಾದ ಸೇವೆ ಸಲ್ಲಿಸಿದ್ದರು ಎಂದು ವಿಷಯ ಪ್ರತಿಪಾದಿಸಿದ್ದರು. ಸಮಾರಂಭದ ಅಧ್ಯಕ್ಷತೆಯನ್ನು ಪಕ್ಷದ ಜಿಲ್ಲಾಧ್ಯಕ್ಷರಾದ ರಾಕೇಶ್ ಕುಲಕರ್ಣಿ ವಹಿಸಿದ್ದರು. ಔರಾದ್ ತಾಲೂಕಿನ ಅಧ್ಯಕ್ಷರಾದ ರಾಜಪ್ಪ ದೆಗಲ್ವಾಡಿ ಕೊಳ್ಳೂರು, ಉಪಾಧ್ಯಕ್ಷರಾದ ಭರತ್ ಪಕೋಳ್ವಾರ್ ವೇದಿಕೆಯಲ್ಲಿದ್ದರು. ಬೀದರ್ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಅನ್ವರ್ ಶಾಹ ಹಾಗೂ ಉಪಾಧ್ಯಕ್ಷರಾದ ಜಾನ್ ನಾಗೋರ್ಕರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರವೀಣ್ ಕುಲಕರ್ಣಿ ಸ್ವಾಗತಿಸಿದ್ದರೆ, ಅನ್ವರ್ ಶಹಾರವರು ಕಾರ್ಯಕ್ರಮ ನಿರೂಪಿಸಿದ್ದರೆ ಹಾಗೂ ರಾಜಪ್ಪ ದೆಗಲ್ವಾಡಿರವರು ವಂದನಾರ್ಪಣೆ ಮಾಡಿದ್ದರು. ಕಾರ್ಯಕ್ರಮದಲ್ಲಿ ಪಕ್ಷದ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ದರು.
ಲೋಕ ಜನಶಕ್ತಿ ಪಾರ್ಟಿ ಸಂಸ್ಥಾಪಕರಾದಂಥ ಶ್ರೀ ರಾಮವಿಲಾಸ್ ಪಾಸ್ವಾನ್ಜಿ ಅವರು ನಮಗೆ ಅಲ್ಲಿ 4 ವರ್ಷ ಆಯಿತು. ಅವರ ಜನನ 5 ಜುಲೈ 1996ರಲ್ಲಿ ಜನಿಸಿ ಸುಮಾರು ಸೇವೆಯನ್ನು ದೇಶಕ್ಕಾಗಿ ಸುಮಾರು ಸೇವೆಯನ್ನು ಸಲ್ಲಿಸಿ ದಲಿತರ ಸಲುವಾಗಿ ದುಡಿದು ಪ್ರತಿಯೊಂದು ಮನೆಗೆ ಯಾವ ಮನೆಗೆ ದೀಪ ಇಲ್ಲ ಆ ಮನೆಗಂತೂ ದೀಪ ಹಚ್ಚುವಂಥ ಕೆಲಸ ಮಾಡಿ ಅವರು ಸ್ವರ್ಗವಾಸಿ ಆಗಿರುತ್ತಾರೆ. ಇವತ್ತು ಅವರ 4 ವರ್ಷ ಅವರು ನಮ್ಮ ಅಗಲಿಗೆ 4 ವರ್ಷ ಆಯಿತು. ಅವರಿಗೆ ನೆನೆಸುತ್ತಾ ಇವತ್ತು ಬೀದರ್ ಜಿಲ್ಲೆ ಲೋಕ ಜನಶಕ್ತಿ ಪಾರ್ಟಿಯ ಆಫೀಸಿನಲ್ಲಿ ಅವರ 4ನೇ ಲೈಂಗಿಕ ಆಗಿದ್ದ ನಮಗಾಗಲಿ 4 ವರ್ಷ ಆಯಿತು. ಅದರ ಸಲುವಾಗಿ ಅವರಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸಬೇಕಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾನ್ಯ ಜಿಲ್ಲಾ ಅಧ್ಯಕ್ಷರಾದ ರಾಕೇಶ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಇಂದು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅತಿ ಹಿಂದುಳಿದ ಪ್ರದೇಶದಿಂದ ಬಿಹಾರದಿಂದ ಪ್ರಖ್ಯಾತವನ್ನು ಪಡೆದಿರತಕ್ಕಂಥ ರಾಮವಿಲಾಸ್ ಪಾಸ್ವಾನ್ ಅವರ 4ನೇ ಪುಣ್ಯಸ್ಮರಣೆ ದಿನವಾಗಿ ಬೀದರ್ ಜಿಲ್ಲೆಯ ಜಿಲ್ಲಾ ಪಕ್ಷದ ಕಚೇರಿಯ ವತಿಯಿಂದ ಹಮ್ಮಿಕೊಂಡಿರುವ ಈ ಪುಣ್ಯತಿಥಿಯ ಸ್ಮರಣೋತ್ಸವದಲ್ಲಿ ಅವರಿಗೆ ರಾಮವಿಲಾಸ್ ಪಾಸ್ವಾನ್ ಅವರಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಇವತ್ತು ನಿಜಕ್ಕೂ ರಾಮವಿಲಾಸ್ ಪಾಸ್ವಾನ್ ಅವರು ಈ ಭಾಗಕ್ಕೆ ಆಮೇಲೆ ದಲಿತು ಹಿಂದುಳಿದಂತಹ ಜನಾಂಗದ ಆಶೆ ಕಿರಣವಾಗಿದ್ದರು. ಬಿಹಾರ ಅಂದರೆ ಅದು ಒಂದು ದೊಡ್ಡ ಹಿಂದುಳಿದಂಥದ್ದು, ದರೋಡೆಕೋರು, ಇಂಥ ಲೂಟಿ ಅಂಥ ಒಂದು ಮನೋಭಾವನೆಯನ್ನು ಅದನ್ನು ಹೋಗಲಾಡಿಸುವಲ್ಲಿ ಆ ಭಾಗದ ಅಭಿವೃದ್ಧಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಲ್ಲದೆ ಇಡೀ ರಾಷ್ಟ್ರದ ಏಳಿಗೆಗಾಗಿ BJP NDA ಗೌರ್ಮೆಂಟ್ ಇರಲಿ UPA ಗೌರ್ಮೆಂಟ್ ಇರಲಿ ಎರಡೂ ಸರ್ಕಾರಗಳಲ್ಲಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಕೀರ್ತಿ ಅವರಿಗೆ ಸಲ್ತದೆ. ಮತ್ತು ಒಂದು ಹೊಸ ಇತಿಹಾಸವನ್ನು ಅವರು ಬರೆದಿದ್ದರು. ರೈಲ್ವೆಯಲ್ಲಿ ಮಾಡಿದಾಗ ರೈಲ್ವೆ ಸಚಿವರಾಗಿದ್ದಾಗ ನಮ್ಮ ಬೀದರ್ನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಸಹಿತ ರೈಲ್ವೆ ಬೋರ್ಡಲ್ಲಿ ನೇಮಕಾತಿ ಮಾಡುವಂಥ ಅಂದರೆ ಅವ್ರ ಕಾರ್ಯಕರ್ತರಿಗೆ ಅವರು ಬಿಹಾರದವರಾಗಿದ್ದರೂ ಸಹಿತ ತಮ್ಮ ಪಕ್ಷದ ಕಾರ್ಯಕರ್ತರು ಯಾವುದೇ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಗುರುತಿಸಿ ಅವರನ್ನು ಉನ್ನತ ಸ್ಥಾನಕ್ಕೆ ಏರುವಂಥದ್ದಕ್ಕೆ ಅವರೊಂದು ಅವಕಾಶ ಕಲ್ಪಿಸಿಕೊಡುವಂಥ ಗುಣಧರ್ಮವನ್ನು ರಾಮವಿಲಾಸ್ ಪಾಸ್ವಾನ್ ಅವರಲ್ಲಿತ್ತು. ಅವರ ಅಗಲಿಕೆಯಿಂದ ನಿಜಕ್ಕೂ ದೊಡ್ಡ ಹಾನಿಯಾಗಿದೆ. ಈಗ ಅವರ ಸುಪುತ್ರ ಚಿರಾಗ್ ಪಾಸ್ವಾನ್ ಅವರು ಸಹ ಅದೇ ಹೆಜ್ಜೆ ಇಟ್ಟು ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ. ಅವರು ಯಶಸ್ಸಾಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ವಿಜಯದಶಮಿ ಪ್ರಯುಕ್ತ ಭಾಲ್ಗಿ ತಾಲೂಕಿನ ಖಾನಾಪುರದಲ್ಲಿ ಅಕ್ಟೋಬರ್ 12ರಂದು ಮಲ್ಲಣ್ಣ ದೇವರ ವೈಭವದ ಪಲ್ಲಕ್ಕಿ ಉತ್ಸವ ಹಾಗೂ ರಥೋತ್ಸವ ಜರುಗಲಿದೆ. ರಾತ್ರಿ 11:15ಕ್ಕೆ ದೇವಸ್ಥಾನದಿಂದ ಆರಂಭವಾಗುವ ಪಲ್ಲಕ್ಕಿ ಮೆರವಣಿಗೆಯು ಘೃತಮಾರಿ ತುಪ್ಪದ ಮಾಳುವ ದೇವಸ್ಥಾನ ಮುಖ್ಯ ಬೀದಿಗಳ ಮೂಲಕ ಹಾಯ್ದು ಗ್ರಾಮದ ಹನುಮಾನ ಮಂದಿರ ತಲುಪಿ ಮುಕ್ತಾಯಗೊಳ್ಳಲಿದೆ. ರಾತ್ರಿ ಇಡೀ ಡೊಳ್ಳು ಕುಣಿತ, ವಗೈಯ ಕುಣಿತ, ಕಾಟ ಕುಣಿತ ಮೊದಲಾದವು ಕಾರ್ಯಕ್ರಮ ಸಂಭ್ರಮವು ಹೆಚ್ಚಿಸಲಿದೆ. ಮಂದಿರದಲ್ಲಿ ವಿಶೇಷ ಪೂಜೆ, ಅಭಿಷೇಕ ಪ್ರಸಾದ ವಿತರಣೆ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ ಹಾಗೂ ಆಂಧ್ರಪ್ರದೇಶದ ಸಾವಿರಾರು ಭಕ್ತರು ಪಾಲ್ಗೊಳ್ಳಲಿದ್ದಾರೆ. ರಥೋತ್ಸವವು ಅಕ್ಟೋಬರ್ 13ರಂದು ಬೆಳಗ್ಗೆ 6:30ಕ್ಕೆ ಮಂದಿರದಲ್ಲಿ ಮಹಾಮಂಗಳಾರತಿಯೊಂದಿಗೆ ಸಮಾರೋಪಗೊಳ್ಳಲಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಪ್ರಕಾಶ್ ಮೈತ್ರೆ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಅನಂತರಾವ್ ಕುಲಕರ್ಣಿಯವರು ಮನವಿ ಮಾಡಿದ್ದಾರೆ. ಸುಮಾರು ಸಂಡೇ 50,000 ಜನ ಮೇಲಿದ್ದಾರೆ. ಬೇರೆ ದಿವಸ 10,000 ರಿಂದ 15,000 ಜನ ಬರ್ತಾ ಇದ್ದಾರೆ ಭಕ್ತರು. ಬಂದವರಿಗೆ ಅದೇ ಕ್ಯೂ ಲೈನ್ ಮಾಡಿದ್ದೀವಿ.
ಊಟದ ವ್ಯವಸ್ಥೆ ಅಂತೂ ಅಧ್ಯಕ್ಷರು ಹೇಳ್ದಂಗೆ ಭಕ್ತರು ಸಂಡೆ ಭಕ್ತರು ಮಾಡ್ತಾರೆ. ನಾವು ಬೇರೆ ದಿವಸ ಎಲ್ಲ ದೇವಸ್ಥಾನ ಕಡೆಯಿಂದ ಮೇಲ್ಗಡೆ ದಾಸೋಹ ಹೊಸದಾಗಿ ಮಾಡಿದ್ದೀವಿ, ಅಲ್ಲಿ ದಾಸೋಹ ಇದೆ. ಅಕ್ಟೋಬರ್ 17ರಂದು ನಡೆಯುವ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಆಚರಿಸೋಣ ಎಂದು ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶಿಲ್ವಂತ್ ಹೇಳಿದ್ದರು. ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರೆದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದರು. ಅಂದು ಬೆಳಗ್ಗೆ 8:30 ಗಂಟೆಗೆ ಎಲ್ಲ ಸರ್ಕಾರಿ ಕಚೇರಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಮಹರ್ಷಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಬೇಕು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಅಂದು ಬೆಳಗ್ಗೆ 10:30ಕ್ಕೆ ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ 10:45ಕ್ಕೆ ಮಹರ್ಷಿಗಳ ಭಾವಚಿತ್ರದ ಮೆರವಣಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆರಂಭವಾಗಿ ನಗರದ ಪ್ರಮುಖ ವೃತ್ತಗಳ ಮೂಲಕ ಪೂಜ್ಯ ಚನ್ನಬಸವ ಪಟ್ಟದೇವರು ಜಿಲ್ಲಾ ರಂಗಮಂದಿರದವರೆಗೆ ನಡೆಯಲಿದೆ. ನಂತರ ಮಧ್ಯಾಹ್ನ 12:30 ಗಂಟೆಗೆ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. ಬೀದರ್ ನಗರಸಭೆ ವತಿಯಿಂದ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಸ್ವಚ್ಛತೆ ಮಾಡಬೇಕು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಮೆರವಣಿಗೆಯಲ್ಲಿ 2 ಕಲಾ ತಂಡಗಳು ಇರುವಂತೆ ನೋಡಿಕೊಳ್ಳಬೇಕು ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳ ಮೇಲೆ ದೀಪಾಲಂಕಾರ ಮಾಡಬೇಕು. ಈ ಕಾರ್ಯಕ್ರಮಕ್ಕೆ ಬೀದರ್ನ ಹಿರಿಯ ಸಾಹಿತಿ ಡಾಕ್ಟರ್ ರಾಮಚಂದ್ರ ಗಣಾಪುರ್ ಅವರನ್ನು ವಿಶೇಷ ಉಪನ್ಯಾಸಕರಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುತ್ತದೆ ಎಂದು ಹೇಳಿದ್ದರು. ಈ ಸಭೆಯಲ್ಲಿ ಬೀದರ್ ಸಹಾಯಕ ಆಯುಕ್ತರಾದ ಮೊಹಮ್ಮದ್ ಶಕೀಲ್, ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಶಿವಮಾನಪ್ಪ, ಡಿವೈಎಸ್ಪಿ ಶಿವನಗೌಡ ಪಾಟೀಲ್, ಎಂಎಸ್ ಕಡ್ಗಿ, ಪಂಡಿತ್ ಚಿದ್ರಿ, ವಾಲ್ಮೀಕಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಜಗನ್ನಾಥ್ ಜಮದಾರ್, ಶಾರದಾ ಕಲ್ಮರ್ಕರ್, ನಂದಕುಮಾರ್, ಸಂತೋಷ್ ಜೋರ್ದಾಪ್ಕೆ, ಮಾಳಪ್ಪ ಅಡಸಾರೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ವಾಲ್ಮೀಕಿ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.